ಚೌಟಿ ನಾನ್ ಬ್ರೈಡ್ ಸಿಂಪಲ್ ಮೇಕಪ್ ಬೇಕು ಅಂತ ಹೇಳಿದರು, ತೀರಾ ಸಿಂಪಲ್ ಮೇಕಪ್ ಬೇಕು ಅಂತಲೇ ಹೇಳಿದರು. ಸೊ ಅದಕ್ಕೆ ಈ ಥರ ತೀರಾ ಸಿಂಪಲ್ಲಾಗೇನೆ ಮೇಕಪ್ ಮಾಡಿ ಮುಗಿಸಿ ಅಲ್ಲಿಂದ ಹೊರಟೆ ನಾನು ಇವಾಗ. ನಾನು ಮದುವೆಗೆ ಹೋಗಿದ್ದು ಬಂದಿದ್ದಾಯಿತು, ಮೇಕಪ್ ಎಲ್ಲ ಮುಗಿಸ್ಕೊಂಡು, ಬಟ್ ಅಲ್ಲೇನು ವೀಡಿಯೋನೇ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಜನಗಳಿದ್ದಾಗ ಹಾಗೆ ಆಗ್ಬಿಡುತ್ತೆ ವೀಡಿಯೋ ಮಾಡೋದಕ್ಕೆ, ಒಂಥರ ಮುಚ್ಚುಗರ ಅನಿಸುತ್ತೆ. ಇವಾಗ ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ತರೋಣ ನಮ್ಮ ಪಾಪುಗೆ ಅಂತ ಹೇಳಿ ಹೋಗ್ತಾ ಇದ್ವಿ. ಡ್ರೈ ಫ್ರೂಟ್ಸ್ ಪೌಡರ್ ಕೂಡ ಖಾಲಿಯಾಗಿತ್ತು, ಅದನ್ನು ಮಾಡೋಣ ಅಂತ ಹೇಳಿ ಡ್ರೈ ಫ್ರೂಟ್ಸ್ ಎಲ್ಲ ತರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಇನ್ನು ಅಲ್ಲೂ ಹೋಗಿ ಎಲ್ಲ ತಗೊಂಡು ಬರೋಣ. ನೋಡಿ ಕುಕ್ಕು, ಹೇ ಕುಕ್ಕು, ಹಾಯ್ ಮಾಡು, ಹಾಯ್ ಮಾಡು. ಇನ್ನು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ಸ್ವಲ್ಪ ಹಾಗೆ ವಿಶಾಲ್ ಮಾರ್ಟ್ ಕೂಡ ಬಂದ್ವಿ. ಅಲ್ಲಿ ಏನಾದರೂ ಸ್ವಲ್ಪ ಪರ್ಚೇಸ್ ಮಾಡೋಣ ಅಂತ ಹೇಳಿ ದಿನಸಿ ಸಾಮಾನು ಕೂಡ ಖಾಲಿ ಆಗಿತ್ತು, ಅದನ್ನೆಲ್ಲ ಪರ್ಚೇಸ್ ಮಾಡಿ ಹಾಗೇನೆ ಇವನು ನೋಡಿ ಸುಮ್ಮನೆ ಅಲ್ಲೆಲ್ಲ ಒಡ್ಡಾಡಿಕೊಂಡು ಅದೇನೇನೋ ಹೇಳ್ಕೊಂಡೆಲ್ಲ ಮಾಡ್ತಾ ಇದ್ದಾನೆ, ಏನೇನೋ ಕಿತಾಪತಿ ಕೆಲಸಗಳನ್ನೇ. ನಾನಿವಾಗ ಡ್ರೈ ಫ್ರೂಟ್ಸ್ ಪೌಡರ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂತಂದರೆ ಪಿಸ್ತಾ, ವಾಲ್ನಟ್, ಬಾದಾಮ್, ಗೋಡಂಬಿ, ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ ಮತ್ತು ವಾಟರ್ಮೆಲನ್ ಸೀಡ್ಸ್, ಹಾಗೆ ಮಖಾನ, ಇದಿಷ್ಟು ತೊಗೊಂಡಿದ್ದೀನಿ. ಇದಿಷ್ಟನ್ನು ಡ್ರೈ ರೋಸ್ಟ್ ಮಾಡಿ ಇಷ್ಟು ಬಾದಾಮ್ ತಗೊಂಡಿದ್ದೀನಿ. ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಸ್ಕೋಬೇಕು. ಇನ್ಸ್ಟೆಂಟ್ ಆಗಿ ಬೇಕಂತ ಹೇಳಿದ್ರೆ ಬಿಸಿ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ತಿನ್ನಿಸ್ಬೋದು ಕಾಳುಗಳು. ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ಇದನ್ನೆಲ್ಲ.
ಬೇಕಲ್ಲ ದಪ್ಪ ಮಾಡಬೇಕಲ್ಲ ಅಮ್ಮ. ಇದಿಷ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಕಂಪ್ಲೀಟ್ ಕೂಲ್ ಆದಮೇಲೆ ಮಿಕ್ಸಿನಲ್ಲಿ
ಪೌಡರ್ ಮಾಡ್ಕೊಳ್ಳೋದು. ಇದನ್ನೆಲ್ಲ ಮಿಲ್ ಮಾಡ್ಸೋಕೆ ಹೋಗಬೇಡಿ, ಮಿಕ್ಸಿನಲ್ಲೇ ಪೌಡರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟು ಸ್ವಲ್ಪ ಏಲಕ್ಕಿ ಕೂಡ ಹಾಕಿ ಅದಕ್ಕೆ ಫ್ಲೇವರ್ಗೋಸ್ಕರ ಸ್ವಲ್ಪ ಹಾಕಬೇಕು. ಸ್ವಲ್ಪ ಅರಿಶಿನ ಕೂಡ ಹಾಗೆ ಸ್ವಲ್ಪ ಬಿಸಿ ಮಾಡಿ ಅದನ್ನು ಪೌಡ್ರ್ ಮಾಡೋದಕ್ಕೆ ಹಾಕಬೇಕು. ಇದು ಸ್ವಲ್ಪ ಕಲರ್ಗೋಸ್ಕರ ಹಾಕೋದು. ಇನ್ನು ಈ ಥರ ಆಗುತ್ತೆ ಪೌಡರು. ಇದನ್ನು ನೀವು ಫ್ರಿಜ್ಜಲ್ಲಿಟ್ಟು ಯೂಸ್ ಮಾಡ್ಬೋದು. ತುಂಬಾ ಪೌಡ್ರು ಕೂಡ ಮಾಡೋದಕ್ಕಾಗಲ್ಲ, ಇಷ್ಟು ಮಾಡ್ಬೋದು ಅಷ್ಟೇ. ಇದನ್ನು ಹಾಲು ಜೊತೆ ಮಿಕ್ಸ್ ಮಾಡಿಕೊಂಡು ತಗೋಬೋದು. ಚೆನ್ನಾಗಿರುತ್ತೆ ಪೌಡ್ರು. ಮಕ್ಕಳಿಗೆ ಅಂತೇಳಿದ್ರೆ ಬಿಸಿ ನೀರಲ್ಲಿ ಹಾಕ್ಬೋದು. ಇನ್ನು ಈ ಥರ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡು ಯೂಸ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.